ಈ ಸರ್ಕಾರಕ್ಕೆ ಕಣ್ಣು ಕಿವಿ ಎರಡೂ ಇಲ್ವಾ? ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸೋ ವಿಚಾರದಲ್ಲಿ 13 ವರ್ಷಗಳಿಂದ ಹೋರಾಟ ಮಾಡ್ತಾ ಇರುವಂತ ಒಬ್ಬ ಕುಸುಮಾವತಿ ಎಂಬ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸೋದಕ್ಕೋಸ್ಕರಾಗಿ ಅವರ ಪರವಾಗಿ ನಿಂತು ಧ್ವನಿ ಎತ್ತಾ ಇರುವಂತ ಮಹೇಶ್ ಶೆಟ್ಟಿ ತಿಮ್ರೋಡಿಯನ್ನ ಗಡಿಪಾರು ಮಾಡ್ತೇವೆ ಅಂತೇಳಿ ಒಂದು ಪಟ್ಟಿಯಲ್ಲಿ ಹಾಕ್ತಾರೆ ಅಂತಂದ್ರೆ ಯಾವ ರೀತಿ ಯೋಚನೆ ಮಾಡ್ತಾ ಇದೆ ಸರ್ಕಾರ? ಒಬ್ಬ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಗಿದೆ, ಬರ್ಬರವಾದಂತಹ ಅತ್ಯಾಚಾರ ಆಗಿದೆ, ಬರ್ಬರವಾಗಿ ಕೊಂದು ಹಾಕಿದ್ದಾರೆ. ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿ ಅಂತೇಳಿ 13 ವರ್ಷಗಳಿಂದ ಆ ವ್ಯಕ್ತಿ ಹೋರಾಟದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಹೋರಾಟದಲ್ಲಿ ಗುರುತಿಸ್ಕೊಂಡು ಜನರ ಮುಂದೆ ಸತ್ಯ ಹೇಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಕುಸುಮಾವತಿ ಕುಟುಂಬದ ಜೊತೆ ನಿಂತ್ಕೊಂಡು ನಾವು ಜೊತೆಲಿದ್ದೀವಿ ಅಂತೇಳಿ ಆತ್ಮಸ್ಥೈರ್ಯ ತುಂಬುತ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರನ್ನ ಗಡಿಪಾರು ಮಾಡಬೇಕು ಅಂತ ಹೇಗನ್ನಿಸ್ತು? ಅರೆ ಆ ವ್ಯಕ್ತಿ ಕೇಳ್ತಾ ಇರುವಂತಹ ನ್ಯಾಯ ಕೊಡ್ರಿ ಅಂದ್ರೆ ನ್ಯಾಯ ಕೊಡಕ್ ನಿಮ್ ಕೈಲಿ ಆಗ್ತಾ ಇಲ್ಲ. ಗೃಹ ಸಚಿವರು ಪರಮೇಶ್ವರ್ ಹೇಳ್ತಾರೆ ಮುಗಿದು ಹೋದ ಅಧ್ಯಾಯ ಅಂತಾರೆ. ಆ ಹೆಣ್ಣು ಮಗಳ ವಿಚಾರ ಮುಗಿದು ಹೋದ ಅಧ್ಯಾಯ ಪಬ್ಲಿಕ್ ಡೊಮೈನ್ ಅಲ್ಲಿ ಇದೆ ಅಂತಾರೆ. ಪಬ್ಲಿಕ್ ಡೊಮೈನ್ ಇರುವಂತದ್ದು ವಿಚಾರ ಅಲ್ವಾ ಅದು? ಜನರು ಒತ್ತಾಯ ಮಾಡ್ತಾ ಇಲ್ವಾ ಅದನ್ನ? ಯಾಕೆ ಆ ವಿಚಾರವನ್ನ ತೆಗೆದುಕೊಳ್ತಾ ಇಲ್ಲ ಗೃಹ ಸಚಿವರು? ಇದು ನಾವು ಯೋಚನೆ ಮಾಡಬೇಕಾಗಿರುವಂಥದ್ದು. ಇಂತಹ ಕಣ್ಣು ಕಿವಿ ಇಲ್ಲದಂತಹ ಸರ್ಕಾರ ಯೋಚನೆ ಮಾಡಬೇಕಾಗಿತ್ತು. ಗಡಿಪಾರ್ ಲಿಸ್ಟಿಯಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರನ್ನ ನಾವು ಯಾಕೆ ಸೇರಿಸಿದ್ವಿ ಅಂತೇಳಿ. ಅವ್ರು ಹಿಂದೂ ಮುಸ್ಲಿಂ ಇದರಲ್ಲಿ ಏನಾದ್ರು ಪ್ರಚೋದನಾ ಭಾಷಣಗಳನ್ನ ಮಾಡಿದಾರ? ಅವ್ರೇನಾದ್ರು ಬಹಿರಂಗವಾಗಿ ಪ್ರಚೋದನೆ ಮಾಡ್ಬಿಟ್ಟು ಏನಾದ್ರು ಇದು ಮಾಡಿದಾರ? ಅವರು ಒಂದು ಹಿಂದೂ ವೇದಿಕೆ ಅಧ್ಯಕ್ಷರಾಗಿದ್ದಾರೆ. ಅಧ್ಯಕ್ಷರಾಕೊಂಡು ಹಿಂದೂ ಧರ್ಮವನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಸುಮಾರು 13 ವರ್ಷಗಳಿಂದ ನಾವು ನೋಡ್ಕೊಳ್ತಾ ಬರ್ತಾ ಇದೀವಿ. 13 ವರ್ಷಗಳಿಂದ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಿ ಅಂತೇಳಿ ಸರ್ಕಾರಗಳು ಮುಂದೆ ಹೋಗ್ತಾ ಇದ್ದಾರೆ. ದೆಹಲಿಗೆ ಹೋಗಿ ಬಂದ್ರು, ಅಲ್ಲಿ ಯಾವ್ಯಾವನ್ನ ಭೇಟಿ ಮಾಡಬೇಕು ಎಲ್ಲವನ್ನೂ ಭೇಟಿ ಮಾಡ್ತಾ ಇದ್ದಾರೆ. ನ್ಯಾಯಕ್ಕೋಸ್ಕರವಾಗಿ ಕೇಳ್ತಾ ಇದ್ದಾರೆ. ಇಂತಹ ವ್ಯಕ್ತಿಯನ್ನ ಗಡಿಪಾರು ಮಾಡ್ತೀವಿ ಅಂತೇಳಿ ನೋಟಿಸ್ ಕೊಡ್ತೀರಿ ಅಂತಂದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಇಲ್ಲಿ ಪ್ರಚೋದನೆ ಭಾಷಣಗಳನ್ನ ಮಾಡಿ ನೋಡಿ. ಆ ಕೊರಗಜ್ಜನ ಮುಂದೆ ನಿಂತ್ಕೊಂಡು, ಕೊರಗಜ್ಜನ ದೇವಸ್ಥಾನದಲ್ಲಿ ನಿಂತ್ಕೊಂಡು ಧಾರ್ಮಿಕ ವಿಚಾರಗಳಲ್ಲಿ ಮಾತನಾಡುವಂತ ಚಕ್ರವರ್ತಿ ಸೂಲಿಬೆಲೆ ಹೇಳ್ತಾರೆ, ಅನ್ಯ ಧರ್ಮದವರನ್ನ ನೀವು ಮದುವೆ ಮಾಡ್ಕೊಳ್ಳಿ, ಅನ್ಯ ಧರ್ಮದ ಹೆಣ್ಣು ಮಕ್ಕಳನ್ನ ನೀವು ಮದುವೆ ಮಾಡ್ಕೊಂಡು ಬನ್ನಿ ಅಂತೇಳಿ ಪ್ರಚೋದನೆ ಮಾಡ್ತಾರೆ. ಇದು ಪ್ರಚೋದನೆ ಅನ್ಸೋದಿಲ್ಲ. ಅಲ್ಲಿ ಯಾವುದೋ ವೇದಿಕೆ ಮೇಲೆ ನಿಂತ್ಕೊಂಡು ಇನ್ನೊಂದ್ರ ಬಗ್ಗೆ ಮಾತನಾಡ್ತಾರೆ, ಅದು ಪ್ರಚೋದನೆ ಅನ್ಸೋದಿಲ್ಲ. ಈ ವ್ಯಕ್ತಿ ಕೇಳ್ತಾ ಇರ್ಬೋದು ಏನ್ರಿ? ಈ ವ್ಯಕ್ತಿ ಕೇಳ್ತಾ ಇರೋದು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ ಸ್ವಾಮಿ, ನ್ಯಾಯ ಕೊಡಿ ಅಂತ ಕೇಳಿದ್ರೆ ಆ ವ್ಯಕ್ತಿನ ನೀವು ಗಡಿಪಾರು ಮಾಡ್ತೀವಿ ಅಂತಂದ್ರೆ ಇದು ಯಾರು ನಂಬುವಂಥದ್ದು, ಯಾರು ಒಪ್ಪುವಂಥದ್ದು? ವಿಚಾರ ಮಾಡ್ಬೇಕಲ್ಲ. ಈ ಸರ್ಕಾರ ಯಾವ ರೀತಿ ಇವರನ್ನ ಸೇರಿಸ್ತು ಅನ್ನೋದೇ ಆಶ್ಚರ್ಯ. ಯಾವ ರೀತಿ ಸೇರಿಸ್ತು ಅರ್ಥನೇ ಆಗ್ತಾ ಇಲ್ಲ. ಈ ಸರ್ಕಾರಕ್ಕೆ ಸಲಹೆ ಕೊಡುವಂತವ್ರು ಯಾರು? ಅಥವಾ ಯಾರದ್ದೋ ಪ್ರಭಾವಕ್ಕೆ ಈ 30 ಜನರಲ್ಲಿ ಇವರು ಒಬ್ಬರನ್ನ ಸೇರಿಸ್ಬಿಡಿ ಅಂತ ಯಾರೋ ಫೋನ್ ಕಾಲಲ್ಲಿ ಹೇಳ್ಬಿಟ್ಟಿದ್ದಕ್ಕೆ ಏನಾದ್ರೂ ಸೇರಿಸ್ಬಿಟ್ರ? ವಿಚಾರ ಮಾಡ್ಬೇಕ್ರಿ. ಗೃಹ ಸಚಿವರಾಗಿರ್ಬೋದು, ಮುಖ್ಯಮಂತ್ರಿ ಆಗಿರ್ಬೋದು, DCM ಆಗಿರ್ಬೋದು, ವಿಚಾರ ಮಾಡಬೇಕು. ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೇಳ್ತಾ ಇರುವಂತದ್ದು. ಇದು ಬಿಟ್ಟು ಬೇರೆ ಯಾವುದೇ ಸ್ವಾರ್ಥ ಇಲ್ಲ. ನಾವು ಕಂಡ ಹಾಗೆ, ಅಕ್ಷರ ಮೀಡಿಯಾ ಕಂಡ ಹಾಗೆ ಆ ವ್ಯಕ್ತಿ ಹೆಣ್ಣು ಮಗಳಿಗೆ ನ್ಯಾಯ ಕೇಳ್ತಾ ಇರುವುದು, ಹೆಣ್ಣು ಮಕ್ಕಳಿಗೆ ನ್ಯಾಯ ಕೇಳ್ತಾ ಇರುವಂತದ್ದು. ಇದು ತಪ್ಪ? ಇದು ಅಪರಾಧನ? ಇದು ಕೇಳಿದಕ್ಕೆ ಗಡಿಪಾರಿನ ಶಿಕ್ಷಣ? ಇದು ಯಾವ ನ್ಯಾಯ ರೀ? ಮುಖ್ಯಮಂತ್ರಿಗಳೇ ತೆಗಿರಿ. ನೀವು ಯಾರದ್ದೋ ಮಾತು ಕೇಳಿ ಏನೋ ಮಾಡಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ನೀವು ಗಡಿಪಾರು ಮಾಡ್ತೀನಿ ಅಂತಂದ್ರೆ ನಿಜಕ್ಕೂ ಈ ಸಂವಿಧಾನವನ್ನ ಗೌರವಿಸ್ತೀರಿ ನೀವು? ವಿಚಾರ ಮಾಡಿ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಅವರ ಕಡೆಯಿಂದ ಏನು ಕೋಮು ದ್ವೇಷದ ಭಾಷಣಗಳನ್ನ ಮಾಡಿ ಅಲ್ಲೇನಾದ್ರೂ ಗಲಭೆಗಳಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿಯವರೇ ಕಾರಣ ಅಂತ ಹೇಳ್ಬಿಟ್ಟು ನಿಮ್ಗೇನಾದ್ರೂ ರಿಪೋರ್ಟ್ ಇತ್ತು ಅಂತಂದ್ರೆ ಆ ಕಾರಣಕ್ಕೋಸ್ಕರವಾಗಿ ನೀವು ಮಾಡಿದ್ರೆ ಎಸ್ ಅಂತ ಹೇಳ್ಬೋದು. ಇವತ್ತು ನೀವು ನೋಟಿಸ್ಗಳನ್ನ ಕೊಟ್ಟಿದ್ದೀರಲ್ಲ, ಇವತ್ತು ನೀವೇನು ನೋಟಿಸ್ಗಳನ್ನ ಕೊಟ್ಟು ಎಲ್ಲರಿಗೂ ಮಾಡ್ತಾ ಇದ್ದೀರಲ್ಲ, ಅವರ ಹಿನ್ನೆಲೆಗಳನ್ನ ನೋಡಿ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಹಿನ್ನೆಲೆ ನೋಡಿ, ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೇಳದೆ ತಪ್ಪು ಅನ್ನೋದಾದ್ರೆ ಹಾಗಾದ್ರೆ ಈ ಸಂವಿಧಾನದಲ್ಲಿ ನ್ಯಾಯ ಕೇಳದೆ ತಪ್ಪ? ಈ ಸಂವಿಧಾನದಲ್ಲಿ ನ್ಯಾಯ ಕೇಳದೆ ತಪ್ಪ? ಪ್ರಜಾಪ್ರಭುತ್ವ ಸ್ವಾಮಿ ಇದು. ಸಿದ್ದರಾಮಯ್ಯನವರು ಸಂವಿಧಾನದ ಪೀಠಿಕೆಯನ್ನು ಓದಿಸ್ತಾರೆ, ಸಂವಿಧಾನವನ್ನ ಮಹತ್ವವನ್ನ ಹೇಳ್ತಾರೆ, ಸಂವಿಧಾನವೇ ನಮ್ಮ ಜೀವ ಅಂತ ಹೇಳ್ತಾರೆ. ಇದೇ ಸಂವಿಧಾನ ಹೇಳುತ್ತೆ ನ್ಯಾಯವನ್ನ ಕೇಳಬಹುದು ಅಂತ ಹೇಳುತ್ತೆ. ಆ ನ್ಯಾಯವನ್ನ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ಕೇಳ್ತಾ ಇರುವಂತದ್ದು.
ನಿಮ್ಮ ಸರ್ಕಾರಗಳು ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸೋದಕ್ಕೆ ಆಗ್ತಾ ಇಲ್ಲ. ಅನ್ಯಾಯವಾಗಿ ಇದು ಅಕ್ವಿಟಲ್ ಕಮಿಟಿಯನ್ನ ಯಾರಿಗೂ ಹೇಳ್ದೆ ಮಾಡಿ ಮುಚ್ಚಾಕ್ಬಿಟ್ಟು ಅರ್ಜಿದಾರರಿಗೂ ಹೇಳ್ದೆ ಆ ಹೆಣ್ಣು ಮಗಳಿಗೆ ಅನ್ಯಾಯ ಆಗ್ತಾ ಇದೆ, ನ್ಯಾಯ ಕೊಡಿಸುವಂತ ಕೆಲಸ ಸರ್ಕಾರ ಮಾಡ್ತಾ ಇಲ್ಲ. ಎಷ್ಟು ಚೆನ್ನಾಗಿ ಅದನ್ನ ಮುಚ್ಚಿಡುವಂತಹ ಕೆಲಸ ಮಾಡ್ತಾ ಇದ್ದೀರಿ. ನ್ಯಾಯ ಕೇಳೋದೇ ತಪ್ಪು ಅನ್ನೋದಾದ್ರೆ ಹಾಗಾದ್ರೆ ಈ ಭಾರತದ ಸಂವಿಧಾನದ ಆಶಯಗಳೇನು? ವಿಚಾರ ಮಾಡಬೇಕಲ್ಲ, ನಾವು ಮಾಡಬೇಕಲ್ಲ, ಪ್ರಶ್ನೆ ಕೇಳಬೇಕಲ್ಲ. ಮುಖ್ಯಮಂತ್ರಿಗಳು, DCM DK ಶಿವಕುಮಾರ್ ಅವರು, ಗೃಹ ಸಚಿವರು ಯೋಚನೆ ಮಾಡಬೇಕು, ಇದ್ರ ಬಗ್ಗೆ ಆಲೋಚನೆ ಮಾಡಬೇಕು. ನಾವು ಎಲ್ಲ ಒಂದು ಕಡೆ ತಪ್ಪಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಹೆಸರನ್ನ ನಾವು ಸೇರಿಸಿದ್ದೀವಿ, ಇದು ತಪ್ಪು ಅಂತ ಅವ್ರಿಗೆ ಮನವರಿಕೆ ಆಗಬೇಕು. ಇದು ತಪ್ಪು ಸರ್, ಖಂಡಿತವಾಗ್ಲು. ನಾವು ಇವತ್ತು ಏನು ಮಧ್ಯ ಕರ್ನಾಟಕದಲ್ಲಿ ನಿಂತ್ಕೊಂಡು ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾವು ಸಹ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದೀವಿ. ಹೋರಾಟಕ್ಕೆ ಜೀವ ತುಂಬುತ್ತಾ ಇರುವಂತ, ಇವತ್ತಿಗೂ ಸಹ ಹೋರಾಟವನ್ನು ಜೀವಂತವಾಗಿಟ್ಟಿರುವಂತಹ ಒಬ್ಬ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅಂತಹ ವ್ಯಕ್ತಿಯನ್ನ ನೀವು ಗಡೀಪಾರಿಗೆ ಸೂಚನೆ ಕೊಡ್ತೀರಿ ಅಂತಂದ್ರೆ ನಿಜಕ್ಕೂ ನೀವು ಏನು ತಪ್ಪು ಮಾಹಿತಿಯನ್ನು ತೆಗೆದುಕೊಂಡು ನೀವು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ. ಕರಾವಳಿಯ ಭಾಗದಲ್ಲಿ ಕೋಮು ಗಲಭೆಗಳಾಗ್ತಾ ಇದೆ, ಶಾಸಕರ ಪ್ರಚೋದನಾ ಭಾಷಣಗಳಾಗಿರ್ಬೋದು. ಬಹಳಷ್ಟು ಜನ ಇವತ್ತು ಕಲ್ಲಡ್ಕ ಪ್ರಭಾಕರ್ ಭಟ್ರಿಗೆ ನೋಟಿಸ್ ಕೊಟ್ಟಿದ್ದೀರಿ, ಯಾರು ಇವ್ರಿಗೆ ಪುತ್ತಿಲ ಅವರಿಗೆ ನೋಟಿಸ್ ಕೊಟ್ಟಿದ್ದೀರಿ. ಇವರೆಲ್ಲ ಪ್ರಚೋದನಕಾರಿ ಭಾಷಣಗಳನ್ನ ಮಾಡಿ ಎತ್ತುಕಟ್ಟಿ ಮಾಡಿ ಇರುವಂತದ್ದು. ಆದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಆ ಕೆಲಸ ಮಾಡಿಲ್ಲ. 13 ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ. ಅವರು ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಯಮುನಾ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿ ಅಂತ ಹೋರಾಟ ಮಾಡ್ತಾ ಇದ್ದಾರೆ ಹೊರತು ಸಂವಿಧಾನ ವಿರೋಧಿ ಚಟುವಟಿಕೆಗಳು ಅವರು ಮಾಡಿಲ್ಲ. ಹಿಂದೂ ಮುಸ್ಲಿಂ ಕೋಮು ಗಲಭೆಗಳಲ್ಲಿ ಅವರು ಭಾಗವಹಿಸಿಲ್ಲ. ಹಿಂದೂ ಮುಸ್ಲಿಂ ಅಲ್ಲಿ ಪ್ರಚೋದನೆ ಮಾಡಿ ಅಂತ ಅವ್ರು ಹೇಳೂ ಇಲ್ಲ, ಯಾವುದೂ ಮಾಡಿಲ್ಲ. 100 ಭಾಷಣಗಳು, 10 ಭಾಷಣಗಳು. ಇವತ್ತು ಏನು ನೀವು ಗಡೀಪಾರಿಗೆ ಪಟ್ಟಿ ಕೊಟ್ಟಿದ್ದೀರಲ್ಲ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನ ಹೊರತುಪಡಿಸಿ ನೀವು ನೋಡಿದ್ರೆ ಎಲ್ಲರೂ ಸಹ ಅವರು ಹಿಂದೂ ಮುಸ್ಲಿಂ ಗಲಾಟೆಗಳಲ್ಲಿ, ಪ್ರಚೋದನೆ ವಿಚಾರಗಳಲ್ಲಿ ಮಾತನಾಡಿರುವಂತವರೇ ಇದ್ದಾರೆ. ವಿಚಾರ ಮಾಡಿ ಮುಖ್ಯಮಂತ್ರಿಗಳೇ, DK ಶಿವಕುಮಾರ್ ಅವರೇ, ಗೃಹ ಸಚಿವರೇ, ವಿಚಾರ ಮಾಡಿ. ನಾವು ಇವತ್ತು ನಿಮಗೆ ಆಗ್ರಹ ವ್ಯಕ್ತಪಡಿಸ್ತಾ ಇರೋದು ಏನಪ್ಪಾ ಅಂತಂದ್ರೆ, ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಕೇಳ್ತಾ ಇರುವಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನ ನೀವು ಗಡೀಪಾರು ಮಾಡಬೇಕು ಅಂತೇಳಿ ಏನ್ ಕೊಟ್ಟಿದ್ದೀರಲ್ಲ, ಆ ಆದೇಶವನ್ನ ವಾಪಸ್ ತೆಗೆದುಕೊಳ್ಳಿ. ನೀವು ಸರ್ಕಾರ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕಾಗಿರುವಂತಹ ಕೆಲಸವನ್ನ ಅವರು ನ್ಯಾಯ ಕೊಡಿಸಿ ಅಂತೇಳಿ ನಿಮ್ಮ ಮುಂದೆ ಇಡ್ತಾ ಇರುವಂತದ್ದು. ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಿ ಅಂತ ಕೇಳುವಂತಹ ವ್ಯಕ್ತಿನ ನೀವು ಗಡೀಪಾರು ಮಾಡ್ತೀವಿ ಅಂತಂತಂದ್ರೆ ನಿಜಕ್ಕೂ ಇದನ್ನ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೀವೋ, ಈ ಸಂವಿಧಾನದ ಆಶಯಗಳನ್ನ ನೀವು ನೆರವೇರಿಸ್ತಾ ಇದ್ದೀರೋ ಒಂದು ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಖಂಡಿತವಾಗ್ಲೂ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಮತ್ತು ಯಾರು DK ಶಿವಕುಮಾರ್ ಅವರು, ನೀವುಗಳು ಇದರ ಬಗ್ಗೆ ಯೋಚನೆ ಮಾಡಬೇಕು. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಗಡೀಪಾರಿನ ಲಿಸ್ಟಿನಲ್ಲಿ ಇರುವಂತದನ್ನ ತೆಗಿಬೇಕು, ಇದನ್ನ ತೆಗಿಬೇಕು. ನ್ಯಾಯ ಕೊಡಿಸಿ, ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಿ. ಇದನ್ನ ನಿಮ್ಮ ಅಕ್ಷರ ಮೀಡಿಯಾ ಕಳೆದ 3 ವರ್ಷಗಳಿಂದ ಇದನ್ನೇ ಕೇಳ್ತಾ ಇರುವಂತದ್ದು. ನಾವು ಯಾರನ್ನು ತೇಜೋವಧೆ ಮಾಡ್ತಾ ಇಲ್ಲ, ನಾವು ನ್ಯಾಯ ಕೇಳ್ತಾ ಇರುವಂತದ್ದು. ಏನೋ ನ್ಯೂಸ್ ಚಾನೆಲ್ಗಳು ಮಾಡ್ತಾರಲ್ಲ, ಆ ಟೈಮ್ಗೆ TRP ಬಂತು, ರೆವಿನ್ಯೂ ಬಂತು, ಮಾಡಿ ಬಿಡೋ ಅಂತದಲ್ಲ. ನಿಮ್ಮ ಅಕ್ಷರ ಮೀಡಿಯಾ ನಿರಂತರವಾಗಿ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸಿ ಅಂತಲೇ ಕೇಳ್ತಾ ಇರುವಂತದ್ದು. ಅದನ್ನು ಮುಚ್ಚಿಸುವಂತಹ ಕೆಲಸ, ಅಕ್ಷರ ಮೀಡಿಯಾವನ್ನ ಕ್ಲೋಸ್ ಮಾಡಿಸುವಂತಹ ಕೆಲಸ. ಈಗ ಅಕ್ಷರ ಮೀಡಿಯಾ ಪ್ಲಸ್ ಮೇಲೂ ಕಂಡು ಬಿದ್ದಿದೆ. ಈಗ ನೆಕ್ಸ್ಟ್ ಅಕ್ಷರ ಟಾಕ್ಸ್ ಅಂತೇಳಿ ಇನ್ನೊಂದು ನಾವು ಮಾಡಬೇಕಾದಂತಹ ಪರಿಸ್ಥಿತಿ. ಪ್ರಜಾಪ್ರಭುತ್ವದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ಲ, ಸರ್ವಾಧಿಕಾರಿ ಧೋರಣೆ. ಮಾತನಾಡುವಂತಹ ಧ್ವನಿ ಅಡಗಿಸುವಂತದ್ದು, ಮಾತನಾಡುವಂತಹ ಕುತ್ತಿಗೆ ಹೆಚ್ಚುಕುವಂತಹ ಕೆಲಸ ನಿರಂತರವಾಗಿ ನಡೀತಾ ಇದೆ. ಆದ್ರೆ ಈ ಸಂವಿಧಾನ ಕೊಟ್ಟಿರುವಂತಹ ಹಕ್ಕುಗಳನ್ನ ಮಡ್ಕೊಂಡು ನಾವು ಮಾತಾಡ್ತಾನೆ ಇರ್ತೀವಿ, ನಾವು ಹೇಳ್ತಾನೆ ಇರ್ತೀವಿ, ನ್ಯಾಯಕ್ಕೋಸ್ಕರ ಆಗ್ರಹ ವ್ಯಕ್ತಪಡಿಸ್ತಾನೆ ಇರ್ತೀವಿ. ಸ್ನೇಹಿತರೆ, ಅಕ್ಷರ ಮೀಡಿಯಾ ಯಾವತ್ತಿಗೂ ಸೃಷ್ಟಿ ಮಾಡೋದಿಲ್ಲ, ಅಕ್ಷರ ಮೀಡಿಯಾ ಪ್ಲಸ್ ಯಾವತ್ತಿಗೂ ಸೃಷ್ಟಿ ಮಾಡೋದಿಲ್ಲ. ಮುಂದೆ ಬರುವಂತಹ ಅಕ್ಷರ ಟಾಕ್ಸ್ ಸಹ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ. ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಏನು ಮೀಡಿಯಾಗಳಿದಾವೆ, ಅಕ್ಷರ ಪ್ಲಸ್ ಅಕ್ಷರ ಏನು ಟಾಕ್ಸ್ ಇದಾವಲ್ಲ, ಇದನ್ನ ಬೆಂಬಲಿಸಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.